ಫ್ಯಾನ್ಸ್ಗೆ ಹಬ್ಬನಾ ಸರ್ ಸಿನಿಮಾ? ಇಲ್ಲ, ನಾವು ಅದೇ ಹೇಳಿದ್ದು, ಇಟ್ ಇಸ್ ಜಾನರ್ ಬೇರೆ ಥರ ಇರೋದ್ರಿಂದ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ನಾವು ಬಜರಂಗಿ ಮಾಡಬೇಕಾದ್ರೆ ನಾವು ಆ ಲೆವೆಲ್ ಹೋಗುತ್ತೆ ಅನ್ನೋದು ನಾವು ಅಟ್ಲೀಸ್ಟ್ ಬಜರಂಗಾಯಿ ಯು ಹ್ಯಾಡ್ ದಟ್ ಟ್ರಾವೆಲ್ ಇತ್ತು, ಬೇರೆ ಟ್ರಾವೆಲ್ ಇತ್ತು. ಆ್ಯಂಡ್ ಇದರಲ್ಲಿ ಏನಂದರೆ ಅಲ್ಲಿ ಬಜರಂಗಿಲಿಂದ ಒಂದೇ ಹೀರೋಯಿನ್ನು, ಇಲ್ಲಿ ಮೂರು ಜನ ವಜ್ರಕಾಯಲ್ಲಿ, ಇಲ್ಲಿ ಐ ಥಿಂಕ್ ಒಬ್ಬರೇ ಅವ್ರ ಅವಾಗಿಂದ ಏನು ಒಂಚೂರು ಬಿಟ್ಕೊಟ್ಟಿಲ್ಲ ಸಿನಿಮಾ ಬಗ್ಗೆ, ಏನು ಮಾಡಲ್ಲ. ಆದ್ರೆ ಶಿವಣ್ಣಂಗೆ ಗೊತ್ತಲ್ಲ ಏನೇನು USPಗಳೇನು, ಮತ್ತೆ ಆಮೇಲೆ ಈಗ ಹೇಳ್ಬಿಡೋದು ಈಸಿ. ಹೌದು, ನೀವು ಥಿಯೇಟ್ರಲ್ಲಿ ಹೋದಾಗ ಒಂದೊಂದು ಮಿನಿಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ. ನಾನು ಆಸ್ ಎ ಡೈರೆಕ್ಟರ್ ಆಗಿ ಹೇಳ್ತೀನಿ, ಒಂದೊಂದು ಮಿನಿಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಥಿಯೇಟ್ರ್ ಯಾವಾಗ ಸ್ಟೇಡಿಯಂ ಥರ ಆಗಬೇಕು, ಥಿಯೇಟ್ರ್ ಯಾವಾಗ ಸೈಲೆನ್ಸ್ ಆಗಬೇಕು, ಥಿಯೇಟ್ರಲ್ಲಿ ಜನ ಪೂಜೆ ಮಾಡೋಕ್ಕೆ ಶಿವಣ್ಣನ ಕಾಯ್ತಿರ್ತಾರೆ, ಅದು ಬಿಟ್ಟು ನೆಕ್ಸ್ಟ್ ಇನ್ನೆಲ್ಲಿ ಪೂಜೆ ಮಾಡಿಸ್ತೀನಿ ಆಡಿಯನ್ಸ್ಗೆ, ಇದೆಲ್ಲ ಅಯ್ಯೋ ಈಗ ಮಿಸ್ ಆಗೋಯ್ತು, ನೆಕ್ಸ್ಟ್ ಶೋ ಬರಬೇಕು ಅವರು. ಸೊ ಆ ಥರದೆಲ್ಲ ನಾನು ಇದೇನೋ ಇದು ಅಂತ ಹೇಳ್ತಲ್ಲ, ಫ್ಯಾನ್ಸನ್ನು ಮನಸ್ಸಲ್ಲಿ ಇಟ್ಕೊಂಡೆ ಅದನ್ನ ಅಷ್ಟೂ ಮಾಡೋಣ. ಇಲ್ಲ ಸರ್, ನಾನು ಸ್ಟೋರಿಲಿ ನೋಡಿದೆ, ಅಂದರೆ ತುಂಬ ಜೋರಾಗಿದೆ, ಅಂದರೆ ವಾಸ್ಟ್, ಅಂದರೆ ಕ್ಯಾನ್ವಸ್ ಕೂಡ ನೀವೇನು ನಾವು ಬಜರಂಗಿಲಿ ಏನು ನೋಡಿದ್ವಿ ಅದಕ್ಕಿಂತ 2 ಪಟ್ಟು ಜೋರಾಗಿದೆ. ಈ ಕ್ಯಾನ್ವಸ್ ಬಗ್ಗೆ ಏನು ಹೇಳ್ತೀರಾ, ಸಿನಿಮಾ ಕ್ಯಾನ್ವಸ್? ಐ ಥಿಂಕ್ ಕ್ಯಾನ್ವಸ್ ಏನಂದರೆ ಅದೇ ಹೇಳಿದ್ರಮ್ಮ, ಪ್ರಿಪ್ರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಹರ್ಷ ಪ್ರಿಪೇರ್ಡ್ ವೆರಿ ವೆಲ್. ಆಮೇಲೆ ಅವ್ರ ಟೀಮ್ ಇದೆಯಲ್ಲ, ಮೈಟ್ ಬಿ ಕ್ಯಾಮ್ರಾಮನ್ ಇರ್ಬೋದು, ಸೆಟ್ಟು, ಅವ್ರ ಲೈಟಿಂಗ್ ಸ್ಕೀಮ್, ಆಮೇಲೆ ಆರ್ಟಿಸ್ಟ್ ಅದೇ ಗೆಟಪ್ ಹೇಳಿದ್ನಲ್ಲ, ಎಸ್ ವರ್ಕ್ ವೆರಿ ವೆಲ್ ಆನ್ ದಟ್. ಯಾಕೆ ಆ ಗೆಟಪ್ನ ನಮ್ಮನ್ನ ಎಲ್ಲೋ ಒಂದು ಕಡೆ, ಅಯ್ಯೋ ಈಗ ನೋಡಿದ್ದೀನಿ ಎಲ್ಲೋ ಒಂದು ಕಡೆ ಒಂದು ಛಾಯೆ ಇದೆಯಲ್ಲಪ್ಪ ಅದು ಬಂದು ಅದು ತಗೊಂಬಂದು ಇಲ್ಲಿಗೆ ಕೂರಿಸೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಆ ಬಾಡಿ ಲ್ಯಾಂಗ್ವೇಜು ವಿತ್ ದಟ್ ಡೈಲಾಗ್ ಡೆಲಿವರಿ ಆಗಲಿ, ಸೊ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಆ ಇದರಲ್ಲಿ ಪಕ್ಕಾ ಹೋಮ್ವರ್ಕ್ ಮಾಡ್ತಾರೆ. ಅದಕ್ಕೆ ಆ ಕ್ಯಾನ್ವಸ್ ಅಲ್ಲಿ ಕಾಣ್ತಾ ಇರೋದು. ಮೇಕಿಂಗ್ ಆಗಲಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಯಾಕಂದರೆ ಎಲ್ಲ ಆ್ಯಂಗಲ್ಸಿಂದ ತೆಗಿತಾರೆ. ನಾವು ಎಲ್ಲ ಆ್ಯಂಗಲ್ಸಿಂದ ಸೇಮ್ ಆಗಿ ಆ್ಯಕ್ಟ್ ಮಾಡಬೇಕು. ಇವಾಗ ಅದು ಡಿಜಿಟಲ್ ಕ್ಯಾಮ್ರಾ ಬೇರೆ ಬಂದ್ಬಿಟ್ಟು ಇವಾಗ ಏನಾಗುತ್ತೆ, ಇವಾಗ ರೋಲ್ ಇಲ್ಲ. ಅವಾಗ ರೋಲ್ ಇದ್ರೆ ಏನಪ್ಪ ಹೇಗೆ ಊಟ ಆಗ್ತಾರೋ, ಯಾಕೆ ನೆಗೆಟಿವ್ ತಿಂತಾ ಇಲ್ಲ ಅಂತ ಕೇಳಿ, ಇವಾಗ ಏನು ತಿನ್ನೋದು ಕೇಳೋದು, ಆರ್ಟಿಸ್ಟ್ ತಿಂತಾರೆ ಈಗ. ಅದನ್ನ ಬಟ್ ಏನಂದ್ರೆ ಎಷ್ಟೇ ಆ್ಯಂಗಲ್ ತೆಗೆದ್ರು ನಾವು ವಿ ಶುಡ್ ನಾಟ್ ಫರ್ಗೆಟ್ ದ ಕಂಟಿನ್ಯೂಟಿ. ಯಾಕಂದ್ರೆ ಒಂದ್ಸತಿ ಕಟ್ಟಾಗಿ ಬೇರೆ ಆ್ಯಂಗಲ್ ಹೋದಾಗ ಅದೇ ಇದ್ಬಿಟ್ರೆ ಏನಾದ್ರೆ ಜನಗಳಿಗೆ ಜರ್ಕ್ ಬರಲ್ಲ. ಸೊ ಅವಾಗಲೇ ಸ್ಮೂತಾಗಿ ನೋಡ್ಬೋದು ಸಿನಿಮಾ. ಜರ್ಕ್ ಬಂದಾಗ ರೈಟ್ ಹ್ಯಾಂಡ್ ತೆಗೆದು ಅಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ತೆಗೆದ್ಬಿಟ್ರೆ ಟಪ್ ಅಂತ ಜರ್ಕ್ ಕೊಡೋದು. ಇಲ್ಲ ಇಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತಂದ್ರೆ ಕಷ್ಟ. ಒಂದೇ ಸರಿ ಚೆನ್ನಾಗಿ ಮಾಡಿಬಿಟ್ರೆ ಅದೇ ಚೆನ್ನಾಗಿರೋದ ಕಂಟಿನ್ಯೂಟಿಯಾಗಿ ಹೋಗುತ್ತೆ. ಬೇರೆ ಆಪೋಸಿಟ್ ಆಕ್ಟರ್ಸ್ ಯಾವಾಗ ವಿ ಶುಡ್ ಗಿವ್ ಅಂಡ್ ಟೇಕ್. ಇಂಟರ್ಡಿಪೆಂಡೆನ್ಸ್ ಇಲ್ಲ ಅಂದರೆ ಭಾಳ ಕಷ್ಟ. ಈ ಪಿಕ್ಚರ್ ಅದನ್ನು ತುಂಬ ಶಿವಣ್ಣ ಬಿಟ್ಕೊಟ್ಟು ಪರ್ಫಾರ್ಮ್ ಮಾಡೋದು. ಶಿವಣ್ಣ ಬಂದಾಗ ಅವ್ರು ಒಬ್ಬರೇ ನಿಲ್ತಾರೆ, ಯಾರು ಆ ಥರದ್ದು ಇಲ್ವೇ ಇಲ್ಲ. ಒಂದು ಚಿಕ್ಕ ಮಗುವಿಂದ ಹಿಡಿದು ಎಲ್ಲೋ ಮೂಲೆ ಇರೋ ಒಂದು ಜೂನಿಯರ್ ಆರ್ಟಿಸ್ಟ್ನು ಎದ್ದು ಕಾಣೋ ಥರ ಬಿಟ್ಕೊಟ್ಟು ತೊಗೊಂಡಿದ್ದಾರೆ. ಡೀಟೇಲ್ಟಿ ಚೆನ್ನಾಗಿ ಹೋಮ್ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಆ ಕ್ಯಾನ್ವಸ್ ಕಾರಣ. ಅದೇ ನಮ್ಗೆ ಒಂದು 2 ನಿಮಿಷ ತೋರಿಸಿದ್ರು, ತುಂಬ ಚೆನ್ನಾಗಿದೆ. ಅಂದರೆ ನೀವು ಬೇರೆ ಸಿನಿಮಾ ಕಂಪೇರ್ ಮಾಡೋದು ಬೇಡ, ನಮ್ಮ ಸಿನಿಮಾಗಳೇ ಬಟ್ ಜೋರಾಗಿದೆ. ಅದನ್ನು ನಿಮ್ಗೆ ಕೇಳೋಣ. ಇಲ್ಲ, ನಮ್ಗೆ ಯಾವ್ದು ಕಂಪೇರ್ ಮಾಡೋದು ಬೇಕಾದ್ರೆ ವೆನ್ ವಿ ಡೂ ಅ ಫಿಲ್ಮ್ ಇಟ್ಸ್ ಮೈ ಫಿಲ್ಮ್. ಹೌದು, ಯು ಶುಡ್ ನಾಟ್ ಬಿ ಕಂಪೇರ್ ಟು ಅದರ್ ಫಿಲ್ಮ್. ಹಂಗ ಮಾತಾಡ್ಬೇಕಾದ್ರೆ ನಾನು ಓಮ್ ಬಗ್ಗೆ ಎಲ್ಲ ಎಷ್ಟು ಮಾತಾಡ್ಬೋದು. ಅದು AK-47ಗಿಂತ ಒಂದು ಸಿನಿಮಾ ಬೇಕಾಗಿಲ್ಲ. ನೀವು ಮೇಕಿಂಗ್ ಇಫ್ ಯು ಟೇಕ್ ಇನ್ ಕನ್ನಡ ಸಿನಿಮಾದಲ್ಲಿ ರಾಮು ಅವರು ಅವಾಗ್ಲೇ ದಿಲ್ದಾರ ತೆಗೆದ್ಬಿಟ್ರು. ಆ್ಯಂಡ್ ರಾಮ್ ಶೆಟ್ರು ಬಾಂಬೆಯಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂತ ಚೇಸಲ್ಲ. ಅವ್ರು ಅಲ್ಲೇ ಹಿಂದಿ ಸಂಜಯ್ ದತ್ತ ಬಂದು ಹೇಳ್ತಿದ್ರು, ಏನು ಹುಚ್ಚ ಇದು ಬಂದು ಮಾಡ್ತಾ ಇದ್ದೀರಾ, ದುಡ್ಡು ಜಾಸ್ತಿ ಇದೆಯಾ ಕನ್ನಡದವ್ರಿಗೆ ಅಂತ ಕೇಳಿದ್ರು. ಬಟ್ ಕಥೆಯಲ್ಲಿ ನಡೀತಿದೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಹೇಳ್ದ ಮೇಕಿಂಗನ್ನು ಮಾಡಿಬಿಟ್ರೆ ಅವಾಗಲೇ ದಿ ಶೋಡ್ ಆ್ಯಕ್ಚುಲಿ ಸಾಂಗೇ ಇಲ್ಲದೆ ಮಾಡಿದ್ರು ಪಿಕ್ಚರ್ನ. ಅವಾಗಲೇ ಹಂಸಲೇಖ ಕೂರಿಸ್ತಿದ್ರು ಸಾಂಗ್ನ. ಅದು ದಟ್ ಇಸ್ ವಾಟ್ ಇಸ್ ಹಂಸಲೇಖ. ಕೊಡಲು ಇಲ್ಲ, ಅವ್ರು ನೋಡ್ಬಿಟ್ಟು ಪಿಕ್ಚರ್ನ ನಾವು ಒಂದು 6 ಹಾಡು ಮಾಡ್ತೀನಿ ಅಂದರು. ರಾಮು ಅವರು ಅಯ್ಯೋ 6 ಹಾಡು ಮಾಡಿ ಎಲ್ಲಿ ಶೂಟ್ ಮಾಡೋದಂದ್ರೆ, ರಾಮವ್ರೆ ನೀವು ಶೂಟೇ ಮಾಡ್ಬೇಕಾದ್ರೆ ಇದಕ್ಕೆ ಹಾಡು ಸೇರಿಸ್ತೀನಿ ನೋಡಿ ಅಂತ. ಅದೇ 6 ಹಾಡು ಬಂತು. DTS ಮಾಡಿ ಇದನ್ನ ಫಸ್ಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಮಾಡ್ಬಿಟ್ಟಿದ್ದೀವಿ. ಮೇಕಿಂಗ್ ಅನ್ನೋದಕ್ಕಿಂತ ಇವಾಗ ಏನಾಗುತ್ತೆ, ಎಲ್ಲರೂ ಎವ್ರಿಬಡಿ ಇಸ್ ಆಫ್ಟರ್ ಮೇಕಿಂಗ್. ಆ ಮೇಕಿಂಗ್ ಇವಾಗ ಎಲ್ಲರಿಗೂ ಒಂದು ಇದು ಏನಂತೀವಿ
ಕನ್ಸರ್ನ್ ಬಂದಿದೆ, ಎಸ್ ಐ ಶುಡ್ ಮೇಕ್ ಸಮಥಿಂಗ್. ದಟ್ಸ್ ಅ ಗುಡ್ ಸೈನ್. ದಟ್ಸ್ ಅ ಗುಡ್ ಸೈನ್. ಐ ಥಿಂಕ್ ಅದರ್ವೈಸ್ ನೋಡಿದ್ರೆ ಹರ್ಷ ನಾವು ಬಜರಂಗಿ ಫಸ್ಟ್ಲೇನೆ ಈ ಬಾಟ್ ದಟ್ ರಾನೆಸ್ ಬೇರೆ ಥರನೇ ಇತ್ತು. ವಿಲನ್ ಕ್ಯಾರೆಕ್ಟರ್ಸ್ಗಳೆಲ್ಲ ಐ ಥಿಂಕ್ ಲವ್ಲಿ ಇದ್ರು ಅಷ್ಟೇ ವಿಲನ್ಸ್ ಕ್ಯಾರೆಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಲೋಕಿ ವೆರಿ ಡಿಫ್ರೆಂಟ್ ಫಾರ್ಮ್, ಬೇರೆ ಥರನೇ ಇರ್ತದೆ ನೋಡೋಕ್ಕೆ. ಶ್ರುತಿ ಅವರು ಒಂದು ಈಗಲೂ ನಾವು ತುಂಬ ವರ್ಷ ಆದ್ಮೇಲೆ ಜೊತೆಲಿ ಆ್ಯಕ್ಟ್ ಮಾಡಿರೋದು. ನೀವು ಹೇಳ್ಬೇಕು 10 ದಿನ ಇದೆ, ನೀವು ಇನ್ನೂ ಎಕ್ಸೈಟ್ ಮಾಡಿಸ್ಬೇಕು ನಮಗೆ ಸಿನಿಮಾ ಈಗ ಟ್ರೈಲರ್ ಟ್ರೈಲರ್ ತರ್ತಾ ಇದೀನಿ. ನಾಳೆ ಒಂದು ಪೋಸ್ಟ್ ರಿಲೀಸ್ ಮಾಡ್ತೀವಿ, ಇನ್ನೊಂದು ಪೋಸ್ಟರ್. ಆ ಪೋಸ್ಟ್ ಬೇಕಾದ್ರೆ ತೋರಿಸ್ತೀನಿ ನಾಳೆ ನೋಡ್ತೀವಿ ಬಿಡಿ. ಏನ್ ತ್ಯಾಗ ಮಾಡ್ಬಿಟ್ಟ. ನಮ್ಗೇನ್ ಬೇಕು ತೋರಿಸಿ, ನಮ್ಗೇನ್ ಬೇಕು ಕೊಡಿ ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ. ಏನಾರು ಒಂದನ್ನು ಸ್ಯಾಟಿಸ್ಫೈ ಮಾಡಿ. ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಹಿಯರ್ ಫ್ರಮ್ ಅ ಗುಡ್ ಸೌಂಡ್ ಅಷ್ಟೇ. ಯಾಕಂದ್ರೆ ಏನೋ ಒಂದು ಇದ್ರ ಕೇಳೋದಕ್ಕಿಂತ ಅಲ್ಲಿ ನೋಡಿದಾಗ ಏನಾಯ್ತು ಮ್ಯೂಸಿಕ್. ನನಗೂ ಸ್ಟುಡಿಯೋಲಿ ನೋಡಿದ್ದು ನಾನು. ಅಣ್ಣನೂ ಅಷ್ಟೇ ರಾ ಕಟ್ ನೋಡಿ ಸುಮ್ಮನೆ ರಾ ಅದು. ಇನ್ನೂ ಮ್ಯೂಸಿಕ್ ಚೆನ್ನೈಯಿಂದ ಹೈದರಾಬಾದ್ಗೆ ಹೋಗ್ಬೇಕು, ಹೈದರಾಬಾದಿಂದ DI ಬರಬೇಕು. ನಾಳೆ ಬೆಳಿಗ್ಗೆ ಆಗುತ್ತೆ ಅಷ್ಟೇ. ಪರ್ಫೆಕ್ಷನಿಸ್ಟ್ ಸ್ಕ್ರಿಪ್ಟ್ಲಾಗಲಿ ಪರ್ಫೆಕ್ಟಾಗಿ ಏನು ಮಾಡ್ಬೇಕು, ನಾನು ಏನು ತೆಗಿತೀನಿ ಅನ್ನೋದನ್ನ ವೇಸ್ಟೇಜ್ ಅಂತ ಇಲ್ಲ. ನಂಬರ್ ಆಫ್ ಡೇಸ್ ಮಾಡ್ತಾರೆ ಅದೆಲ್ಲ ಇಲ್ಲ. ದಟ್ ಈಸ್ ಕರೆಕ್ಟ್ಲಿ ಇಷ್ಟು ದಿನ ಬೇಕು ಅಂದರೆ, ಯಾಕಂದರೆ ಆ ಕಂಟೆಂಟ್ ಹಂಗಿರುತ್ತೆ. ಅಲ್ಲಿ ಹೋಗಿ ನಾವು ಬೇರೆ ಒಂದು ಇಂಪ್ರೂವೈಸ್ ಮಾಡ್ಕೊಂಡು ಬೇರೆ ಸೀನ್ ಮಾಡ್ಬೇಕಂದ್ರೆ ಬರೀ ನಾವೇನಾದ್ರು ಸೀನ್ ವೈಸ್ಲಿ ಅಲ್ಲಿ ಜಾಗದಲ್ಲಿ ಹೋದಾಗ ಏನು ಮಾಡ್ಬೋದು ಅನ್ನೋದು ಇಂಪ್ರೂವೈಸ್ ಆಗುತ್ತೆ ಹೊರತು ಅದರ್ವೈಸ್ ಕಂಟೆಂಟ್ ವೈಸ್ ಏನು ಇದಾಗಲ್ಲ. ಕಮ್ಮಿ ಆಯಿತು, ಇನ್ನೂ ಬೇಕಾದ್ರೆ ಜಾಸ್ತಿ ಇತ್ತು ಕಮ್ಮಿ ಮಾಡೋದು, ಅದು ಬೇಕಾದ್ರೆ ಇದೆ ಬೇಕಾದ್ರೆ ಅಲ್ಲಿ ಸ್ಪಾಟ್ಲೇ ಹೊರತು. ಇಲ್ಲ ಅಂದರೆ ನಥಿಂಗ್ ಎಲ್ಸ್. ಒಂದಿನ ಇದಕ್ಕೋಸ್ಕರ ಸ್ಟಾಪ್ ಮಾಡಿ 2 ದಿನ ಬೇಡ ಶೂಟಿಂಗ್, ಅದೆಲ್ಲ ಯಾವತ್ತೂ ಟಚ್ ನಮ್ಮ ಸಿನಿಮಾದಲ್ಲಿ ಆಗಲಿ. ಏನೇ ಮಾಡಿದ್ರು ಫಸ್ಟೇ ಬಂದು ಇಡೀ ಸ್ಕ್ರೀನ್ ಪ್ಲೇನ ಏನು ಹೇಳಿರ್ತಾರೋ ಫೈನಲ್ ಸ್ಕ್ರೀನ್ ಪ್ಲೇ ಒಂದ್ಸತಿ ಫುಲ್ ಮಾಡಿದ್ಮೇಲೆ ಡೈಲಾಗ್ಸು ಕೇಳಲ್ಲ ನಾನು. ಯೂಶುವಲ್ ಪ್ರಿಪೇರ್ ಆಗ್ಬಿಡ್ತಿದ್ವಿ. ಎಲ್ಲಿ ತನಕ ಕೇಳಿ ಐ ವಿಲ್ ನೆವರ್ ಆಸ್ ಡೈಲಾಗ್ಸ್ ಪ್ರಿಪೇರ್ ಆಗ್ಬಿಟ್ರೆ ಸ್ಟಾರ್ಟ್ ಮಾಡೋವರೆಗೂ ಅದನ್ನೇ ಕನ್ನಡ ನೋಡ್ಕೊಂಡು ಹೇಳ್ತಾ ಇರ್ತೀವಿ. ನಾನು ಯಾರು ಅಲ್ಲಿಂದ ಶುರು ಆಗುತ್ತೆ ಬೇಡ ಬ್ರೇಕ್ ಮಾಡಿ ಆನ್ ದ ಸ್ಪಾಟ್. ಮೇಕಪ್ ಹಾಕಿದ್ಮೇಲೆ ಶುಡ್ ಪ್ರಿಪೇರ್. ಅವಾಗಲೇ ಪರ್ಫೆಕ್ಟ್ ಆಗಿ. ಏನಾದ್ರು ಒಂದು 20 ದಿನ ಮುಂಚೆ ಕೂತ್ಕೊಂಡು ಅದೇ ಥರ ನಾವು ಹಿಂಗೆ ಸಾಧು ಹಿಂಗೆ ಕೂತ್ಕೊಂಡಿದ್ರೆ ಮುಚ್ಚ ಅನ್ಕೊಂಡು ಹೋಗ್ಬಿಡ್ತೀವಿ. ಮೇಕಪ್ ಎತ್ತವಾ ಬಿ ಶಿವಣ್ಣ, ಮೇಕಪ್ ಹಾಕಿದ ಬಜರಂಗಿ ಹಂಗಿರ್ಬೇಕು. ಹೋದಾಗ ಲಯನ್ ಥರ ಇರ್ಬೇಕು, ಮನೆಗೆ ಬಂದಾಗ ಈಸಿಯಾಗಿ ಇಲ್ಲಿ ಥರ ಇರ್ಬೇಕು. ದಟ್ ಈಸ್ ಲೈಫ್. ಸೇಫ್ ವಿಲ್ ಗೋ ವಿತೌಟ್ ಎನಿಥಿಂಗ್. ಒಂದು ಎಂಟಿ ಪೇಪರ್ ಥರ ಹೋಗಿ ಎಂಟಿ ಪೇಪರ್ ಎಲ್ಲರೂ ಫಿಲಪ್ ಮಾಡ್ತಾರೆ. ಡೈರೆಕ್ಟರ್ ನಾನು ಫಿಲಪ್ ಮಾಡ್ತಾನೆ, ನಾಟ್ ಎ ಡೈರೆಕ್ಟರ್, ಕ್ಯಾಮ್ರಾಮನ್ ಅನ್ನು ಫಿಲಪ್ ಮಾಡ್ತಾನೆ. ನೆಕ್ಸ್ಟ್ ಯಾರೋ ಒಬ್ಬ ಅಲ್ಲಿ ಅಣ್ಣ ಇನ್ನು ಮತ್ತು ಮಾಡೋಣ ಸ್ವಲ್ಪ, ಅದು ಚಿಕ್ಕವ್ರು ಹೇಳಿದ್ರು ದೊಡ್ಡವರು ಅದು ತಪ್ಪಾಗುತ್ತೆ. ನಮ್ಮಲ್ಲಿ ಏನು ಪ್ಲಸ್ ಮಾಡೋದು ಎಲ್ಲರೂ ಹೇಳ್ತಾರೆ. ಅದಕ್ಕೆ ಮುಂಚೆ ಹರ್ಷನೇ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಮನ್ಮ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಯು ಹ್ಯಾವ್ ಟು ಗೋ ಲೈಕ್ ಎನ್ ಎಂಟಿ ಪೇಜ್. ಆ ಪೇಜ್ನ ಫಿಲಪ್ ಮಾಡೋದು. ಅಣ್ಣ ಮಾಡ್ತಿದ್ರೆ ಒಂದು ಜಾಸ್ತಿ ಬಟ್ ಜಾಸ್ತಿ ಮಾನಿಟರ್ಸ್ ಮಾಡೋದ್ರಿಂದ ಬರಲ್ಲ. ನಂಬರ್ ಆಫ್ ಮಾನಿಟರ್ಸ್ ಮಾಡ್ತೀವಿ. ಅಲ್ಲ ಎಲ್ಲರೂ ಹೇಳ್ತಾರೆ ಮೋಸ್ಟ್ಲಿ ನೀವು ಅಷ್ಟು ಓಪನ್ ಆಗಿದ್ರೆ ಎಲ್ಲಾದರೂ ರಿಸೀವ್ ಮಾಡ್ತೀರಾ ಅಂತ. ಆಯ್ತು ಅಂದರೆ ಯಾರಾದರೂ ಒಂಚೂರು ಸಣ್ಣ ಒಟ್ಟು ಹೇಳಿದ್ರು, ಅಂದರೆ ಒಬ್ಬ ಅಸಿಸ್ಟೆಂಟ್ ಇರಲಿ ಅಸೋಸಿಯೇಟ್ ಇರಲಿ ಯಾರೇ ಹೇಳಿದ್ರು ನೀವು ತೊಗೊಳ್ತೀರಾ ಅನ್ನೋ ಥರ, ಅಂದರೆ ಅಷ್ಟು ಹಂಬಲ್ ಆಗಿದ್ದೀರಾ ಅಂತ. ಇಲ್ಲ ಹಂಬಲ್ ಅನ್ನೋದಕ್ಕಿದೆ ಅಂದರೆ ಪಿಕ್ಚರ್ ಸಿ ಅದು ಓವರ್ ಆಲ್ ಈ ಮೈಟ್ ಬಿ ಆ ಇಂಟ್ರೆಸ್ಟ್ ಇದೆ ತಾನೇ ಹೇಳ್ತಾರೆ. ಇಲ್ಲಾಂದರೆ ಹೆಂಗಾರ ಆಡೋಗಿ ಬಿಡ ಅಂತ ಹೋಗ್ಬಿಡ್ತಾನೆ. ಬಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಪ್ರೀತಿಸ್ತಾನೆ ಅಂದರೆ ದಟ್ ಕನ್ಸರ್ನ್ ಇಸ್ ದೇರ್ ಫಾರ್. ಆ ಕನ್ಸರ್ನ್ ರೆಸ್ಪೆಕ್ಟ್ ಮಾಡಬೇಕು. ಇಟ್ ಈಸ್ ನಾಟ್ ದಟ್ ಇವ್ನು ಹೇಳ್ಬಿಟ್ಟ ನಾ ಏನು ಮಾಡೋದು ಅನ್ನೋದು ಬಂದ್ಬಿಟ್ರೆ ಕಷ್ಟ. ಅದೇ ನಾವು ಅವತ್ತು ಹೇಳ್ತಾರೆ ಒಂದು ಸಲಗಾ ಫಂಕ್ಷನ್ ಅದೇ ಹೇಳಿದೆ, ಅಹಂ ಇಡಬಾರ್ದು. ಅಹಂ ಇದ್ರೆ ಖಂಡಿತ ಪ್ರೊಡ್ಯೂಸರ್ಗೂ ಕಷ್ಟ, ಡೈರೆಕ್ಟರ್ಗೂ ಕಷ್ಟ. ಸುಮ್ಮನೆ ಇಬ್ಬರನ್ನೂ ಸಫರ್ ಮಾಡ್ತಾ ಇರ್ತೀವಿ. ಆ ಮೊರಟನ್ನ ಬ್ರೇಕ್ ಮಾಡಿ ಜೀವನ ಇನ್ನೇನಿದೆ, ಮನುಷ್ಯ ಹುಡ್ತಾನೆ ಸಾಯಲೇಬೇಕು. ಡೋಂಟ್ ಥಿಂಕ್ ಯು ನೆವರ್ ಡೈ, ಎವ್ರಿವೇರ್ ಎವ್ರಿಬಡಿ ಇಸ್ ದೇರ್. ಅಟ್ಲೀಸ್ಟ್ ಅಲ್ಲಿವರೆಗೂ ನಾವು ಒಂದು ಏನಂತೀವಿ ಒಂದು ಡಿಸಿಪ್ಲಿನ್, ನಾವೇನು ಮಾಡ್ತೀವಿ ಜಾಬ್ನ ಅಷ್ಟು ಶ್ರದ್ಧೆನೇ ಮಾಡಬೇಕು.
ಅದನ್ನು ಹಾಲಿಡೇ ಇದ್ದೇ ಇದೆ, ಪಾರ್ಟಿಂಗ್ ಇದ್ದೇ ಇದೆ. ಎವ್ರಿಬಡಿ ಡಸ್ ದಟ್. IT ಕಂಪ್ನಿ ಅವ್ರಿಗೆ ಕರೆಕ್ಟಾಗಿ ಎಲ್ಲ ಮಾಡ್ಬಿಟ್ಟು ಕರೆಕ್ಟಾಗಿ ಸಾಟರ್ಡೆ ಇದಕ್ಕೆಂದು ಟಕ್ನ ಹೋಗ್ತಾರೆ. ದಟ್ ಈಸ್ ಲೈಫ್. ಅದಕ್ಕೆ ಮುಂಚೆ ಕರೀರಿ ಅಪ್ರಾಣ ಬರಲ್ಲ. ಅವ್ರ ಪಾಡಿಗೆ ಕಂಪ್ಯೂಟರ್ ಕೂತ್ಕೊಂಡು ಏನೋ ಮಾತಾಡ್ತೀರ. ವರ್ಕ್ ಫ್ರಮ್ ಹೌಸ್ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಆ ಲೆವೆಲ್ ಟೆನ್ಷನ್ ಇದೆ. ಎವ್ರಿಬಡಿ ಹಸ್ ಗಾಟ್ ದೇವ್. ಯಾಕಂತ ನಮ್ಮ ಜಾಬ್ ಅಷ್ಟೇ. ಮಾಸ್ಟರ್ ರಿಲೀಸ್ ಟೆನ್ಷನ್ ಇದೆಯಾ? ಖಂಡಿತ ಇದೆ, ಎಲ್ಲರಿಗೂ ಇದೆ. ನನಗಂತೂ ಯಾವಾಗ ಇದ್ದೆ ಇನ್ನು ಏನೇ ಜಸ್ಟ್ ಲೈಕ್ ಎನಿಬಡಿ. ಚೆನ್ನೈಲಿದ್ದಾಗೇನೆ ಅಣ್ಣ ಆಲ್ಮೋಸ್ಟ್ 5 ರಿಂದ 6 ಸರಿ ಫೋನ್ ನನಗೆ 6 ಟೈಮ್ಸ್ ಫೋನ್ ಮಾಡಿ ಏನಾಯ್ತು ಆಯ್ತಾ ಕನ್ಸರ್ನ್ ಅಷ್ಟೇ. ಯಾಕಂದ್ರೆ ಜವಾಬ್ದಾರಿ ಅನ್ನೋದಿರ್ತದೆ. ದುಡ್ಡು ಬಂದ್ಬಿಡ್ತು ಹೋಗೋದಲ್ಲ, ತಗೊಂಡವ್ರಿಗೂ ಎಷ್ಟು ಇಟ್ಸ್ ವರ್ತ್ ಅಂತ ಅನ್ಸ್ಬೇಕು. ನೀವು 100 ರೂಪಾಯಿ ಕೊಟ್ಟು ಟಿಕೆಟ್ ಪಾಪ ನೋಡಿದವನು ಏನೇ ಅದೇ ಹೇಳಿದೆ. ಎಲ್ಲ ಶೋಗೂ ಅಷ್ಟೇ. ನೀವು ಮಾಡ್ಬೇಕಾದ್ರೆ ಏನೋ ಒಂದು ಶೋಗೆ ಹೋಗ್ತೀವಿ, ನಾನು ಏನು ಮಾಡಿದ್ರು ನೋಡ್ತಾರೆ ಜನ, ನಾನು ಮಾಡ್ಬಿಟ್ರೆ ಭಾಳ ಕಷ್ಟ. ಏನೋ ಶಿವಣ್ಣ ಏನೋ ಮಾಡ್ತಾರೆ ಕಡೆ, ಮೂಮೆಂಟ್ ಮಾಡ್ತಾರೆ, ಆ ಮೂಮೆಂಟ್ಗೆ ಅದು ಕಾಯ್ಬೇಕು ಜನ. ಮಾನಿಟರ್ಸ್ ಯಾಕೆ ಮಾಡ್ತೀವಿ ಎಲ್ಲೂ ಫಾರ್ ಸ್ಮಾಲ್ ಶೋ, ಆರ್ಡಿನರಿ ಶೋ ಇದ್ರು ಮಾನಿಟರ್ಸ್. ಡಿಸಿಪ್ಲಿನ್ ಅದಕ್ಕೆ ಮಾತ್ರ ಹೋಗ್ತೀನಿ. ಬಿಕಾಸ್ ಆಸೆಯಿಂದ ಕರೆದಿದ್ದಾರೆ. ಡಿಸಪಾಯಿಂಟ್ಮೆಂಟ್. ಬಟ್ ಅರ್ಲಿ ಮಾರ್ನಿಂಗ್ ಹೋಗ್ತೀರಾ? 6 ಗಂಟೆ ಶೋ ಅಲ್ಲ, ದಟ್ ವಿಲ್ ಬಿ ದ ಫಸ್ಟ್ ಶೋ. ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಅಣ್ಣ, ಪಾಪ ಹೇಳಿದ್ದಾರೆ ಸತಿ ಗೊತ್ತಿಲ್ಲ ಅಣ್ಣ, ಒಂದು 5 ನಿಮಿಷ ಬಂದ್ಬಿಟ್ಟು ಹೋಗಿ ಅಂತ ಹೇಳಿ. 1 ತಿಂಗಳಿಂದ ಪಟಾಕಿ ಗಿಡಕ್ಕೆ ಎಲ್ಲ ತಂದು ರೆಡಿ ಮಾಡ್ಕೊಂಡು 1 ತಿಂಗಳಿಂದ ಪಟಾಕಿ ಎಲ್ಲ ಹೊಸೂರಿಂದ ಎಲ್ಲ ತಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಪಾಪ. ಅಂದರೆ ನನ್ಗೆ ಅಂದರೆ ಕರೆಕ್ಟ್ ಮೀ ಫೈಮ್ ರಾಂಗ್, ಬಜರಂಗಿನ ಫಸ್ಟ್ ಅನ್ಸುತ್ತೆ KG ರೋಡಲ್ಲಿ ಅರ್ಲಿ ಮಾರ್ನಿಂಗ್ ಶೋ. ಇಲ್ಲಿ ತನಕ ಕನ್ನಡ ಸಿನಿಮಾ ಯಾವುದೋ ಇಲ್ಲ, ಅದೇ ಫಸ್ಟ್ 7 o'clock ಓಪನ್ ಆಗಿದೆ. ಆ ಟೈಮ್ಗೆ ಯೂಶುವಲ್ ಆಗಿ ಆಗಲ್ಲ, ತುಂಬಾ ರೇರ್. ಇವಾಗ ಶುರು ಆಗ್ತಿದೆ. ಹೌದು. ಅದರಲ್ಲಿ ಜೋಗಿ ಫಸ್ಟ್ ಆಯ್ತಲ್ಲ, ಅಲ್ಲಿ ಬಳ್ಳಾರಿ ಇಲ್ಲ ಚಳ್ಳಕೆರೆ ಹೊಸಪೇಟೆನೋ ಬಳ್ಳಾರಿ 2 o'clock ಏನೋ ಸರ್. ಜೋಗಿ ಬಿಡಿ, ಯಾವ ರೆಕಾರ್ಡ್ ಬಿಟ್ಟಿಲ್ಲ. 2 o'clock ಸರ್. ನಮ್ಗೆ ಬೆಳಗ್ಗೆ ಶೂಟಿಂಗ್ ಅವತ್ತು ಮುಹೂರ್ತ ಇದು ತವರಿನ ಸಿರಿ ಮುಹೂರ್ತ. ಬೆಳಗ್ಗೆ ಹೊರಡೋಕೆ ಮುಂಚೆ ನಮ್ಗೆ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು. ಯಾರು ಆಕ್ಟರ್ ವೆಂಕಟೇಶ್, ತೆಲುಗು. ಶಿವ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿರುತ್ತೆ ಪಿಕ್ಚರು. ಈಗೇನು ಸರ್ ಫಸ್ಟ್ ಫೋನ್ ಮಾಡಿ ಇಲ್ಲ, ನಾನು ಬಳ್ಳಾರಿ ಫೋನ್ ಮಾಡಿದ್ದೆ. ಐ ಹರ್ಡ್ ಲಾಟ್ ಅಬೌಟ್ ದಿಸ್ ಫಿಲ್ಮ್. ಐ ಜಸ್ಟ್ ವಾಸ್ ವೆರಿ ಕ್ಯೂರಿಯಸ್. ಸೊ ಸಮ್ ಆಫ್ ಮೈ ಫ್ರೆಂಡ್ಸ್ ಸಾ ದೇರ್ ಅಂಡ್ ಜಸ್ಟ್ ಕಾಲ್ಡ್ ಮೀ ಅಪ್ ಅಂಡ್ ಸೆಡ್ ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್, ಕಂಗ್ರ್ಯಾಚುಲೇಷನ್, ಯು ಆಕ್ಟೆಡ್ ವೆಲ್ ಅಂತ. ಫಸ್ಟ್ ಫೋನ್ ಕಾಲ್ ಆಗುತ್ತೆ. ಫೀಲ್ ದಟ್ ನೆವರ್ ಎಂಡ್ಸ್. ಅದು ಯಾ ದಟ್ ಈಸ್. ಇದು ರಿಲೀಸ್ ಜೋರಾಗಿ ಆಗುತ್ತೆ ಅನ್ಸುತ್ತೆ ಬಜರಂಗಿ 2. ಥಿಯೇಟರ್ ಮೋಸ್ಟ್ಲಿ ಅಪರ್ಣ ಅಂತ ಕಾಡುತ್ತೆ, ನಂಗೆ ಗೊತ್ತಿಲ್ಲ. ಸುಳ್ಳು ಕೇಳೋದು ಆಮೇಲೆ ಬಟ್ ಒಳ್ಳೆ ಥಿಯೇಟರ್. ಅನುಪಮ ಚೆನ್ನಾಗಿದೆ ಸರ್, ಈಗ ರೆನೋವೇಟ್ ಮಾಡಿದಾರಂತೆ, ತುಂಬಾ ಚೆನ್ನಾಗಿದೆ. ಲಕ್ಕಿ ಥಿಯೇಟರ್ 4K ಮಾಡಿದ್ದಾರೆ. ಸೀಟ್ಸ್ ತುಂಬಾ ಚೆನ್ನಾಗಿದೆ. ಹೌದು, ನೋಡಿದೆ. ನಾನು ಕೂತ್ಕೊಂಡು 1 hour ಪಿಕ್ಚರ್ ನೋಡ್ಬಿಟ್ಟು ರಣರಂಗ ಜ್ಞಾಪಕ ಬರುತ್ತೆ. ಬಜರಂಗಿ 2ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾರ್ಮಲ್ ಆಡಿಯನ್ಸ್? ಎಂಟರ್ಟೈನ್ಮೆಂಟ್, ಫ್ಯಾಂಟಸಿ ಎಂಟರ್ಟೈನ್ಮೆಂಟ್. ಅಂದರೆ ನಾವು ತುಂಬ ಅಂದರೆ ಈಗ ನಾನೊಬ್ಬ ಡೈರೆಕ್ಟ್ರಾಗಿ ಬಜರಂಗಿ ಬಗ್ಗೆ ಹೀಗಿದೆ ಹಾಗಿದೆ ಅಂತೆಲ್ಲ, ಅಣ್ಣನ ಬಗ್ಗೆ ವಿಲನ್ಸ್ ಬಗ್ಗೆ ಎಲ್ಲ ಏನೇ ಹೇಳಿದ್ರು ಅದು ಸಿನಿಮಾ ಏನೋ ಮಾತಾಡೋದು. ನನಗೆ ಅದು ತುಂಬ ಇಷ್ಟವಾದದ್ದು, ತುಂಬ ಹಾಡು, ತುಂಬ ಮನಸ್ಸಿಗೆ ತುಂಬ ಕಷ್ಟ ಬಿದ್ದು ಮಾಡಿದೆ ಅಂತ ಮಾತ್ರ ಹೇಳಲ್ಲ. ಅದನ್ನು ತುಂಬ ಇಷ್ಟಪಟ್ಟು ಫಸ್ಟ್ ಅದೇ ನಾನು ಹೇಳಿದ್ದೆ, ಕಷ್ಟಪಟ್ಟು ಇವಾಗಲೂ ನಿನ್ನೆ DTS ಅಡ್ವಾನ್ಸ್ ಫೈನಲ್ ಮಾಡಿ ಥಿಯೇಟರ್ ಬರೋಬೇಕಾದ್ರೆ ನನಗೆ ಕಂಡಿರುತ್ತೆ. ಯಾಕಂದರೆ ಅದೊಂದು ಬಾಂಡಿಂಗ್ ಹೊರಟೋಗಿದೆ ಬಜರಂಗಿ ಜೊತೆ. ಸಿನಿಮಾ ಆಗೋಯ್ತಲ್ಲ, ಇದ್ರ ಮೇಲೆ ನನಗೆ ಸೌಂಡ್ ಮೇಲೆ ಏನು ಕೆಲಸ ಮಾಡೋಕ್ಕೆ ಸಿಕ್ಕಲ್ಲ ಅಂತ. ನನಗೆ ಈಗಲೂ ಬಜರಂಗಿ ಒಂದು 10 ದಿನ ಮುಗ್ದೈತಲ್ಲ ಅನ್ನೋದು ಇವತ್ತಲ್ಲ ನಾಳೆ ಕೊಡಲೇಬೇಕು. ಬಟ್ ಅದೊಂಥರ ಅಟ್ಯಾಚ್ಮೆಂಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಜರಂಗಿ ರೆಡಿ ಮಾಡೋದು, ಬಜರಂಗಿ. ಸೊ ಅದು ಆಗೋಯ್ತು ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ಗೆಟ್ ಔಟ್ ಆಫ್ ಇಟ್. ಸೊ ಅಷ್ಟು ಹಚ್ಕೊಬಿಟ್ಟಿದೆ ಅಂದರೆ ಅಷ್ಟು ಪ್ರೀತಿಯಿಂದ ಮಾಡಿ ಆಡಿಯನ್ಸ್ಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಎಂಟರ್ಟೈನ್ಮೆಂಟ್ ಅಂದರೆ ಫ್ಯಾಮಿಲಿ ಎಂಟರ್ಟೈನರ್ 100%. ಬಜರಂಗಿ 1 ಮಾಡಿದಾಗೂ ನನಗೆ ಈಗಲೂ ಇಷ್ಟ ತುಂಬ ಚೆನ್ನಾಗಿರ್ತದೆ. ಅದು ಮಕ್ಕಳು ತುಂಬ ಇಷ್ಟ ಆಗಿತ್ತು. ಶಿವಣ್ಣನ ಕ್ಯಾರೆಕ್ಟ್ರು, ರಾಬಿನ್ ಥರ ಕ್ಯಾರೆಕ್ಟ್ರು, ನಮ್ಮ ಲೋಕಿ ಕ್ಯಾರೆಕ್ಟ್ರು, ಇದೆಲ್ಲನೂ ಮಕ್ಕಳು ತುಂಬ ಇಷ್ಟ. ಇದರಲ್ಲಿ ಇನ್ನೂ ಜಾಸ್ತಿ ಇಷ್ಟಪಡಿಸ್ಬೇಕು ಅಂತ ಆ ಥರ ಫ್ಯಾಂಟಸಿ ಕ್ಯಾರೆಕ್ಟರ್ಸ್ ಮಾಡ್ಬೋದು. ಬಟ್ ಯಾವುದು ಔಟ್ ಆಫ್ ದಿ ಬಾಕ್ಸ್ ಅವ್ರು ಯಾಕೆ ಆ ರೀತಿ ಕಾಸ್ಟ್ಯೂಮ್ ಹಾಕಿದ್ದಾರೆ ಅನ್ನೋದಕ್ಕೂ ಅರ್ಥ ಆಗುತ್ತೆ. ಸುಮ್ಮನೆ ನಾವು ಫ್ಯಾಂಟಸಿ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೊಂದೇನೋ ಕೊಂಬು ಹಾಕಿಸಿ ಇದು ಮಾಡಿರೋದಿಲ್ಲ.
ಎಸ್ ದೇ ಬಿಲಾಂಗ್ ಟು ದಿಸ್ ಸೆಕ್ಷನ್ ಅಂತ ಅನ್ಸುತ್ತೆ. ಸೊ ಆ ರೀತಿ ಕೆಲಸ ಮಾಡಿ ಮಾಡೋದು ಮ್ಯಾಜಿಕಲ್ ಪವರ್ಸ್ ಆಗೋದು. ಆದರೆ ಫ್ಯಾಂಟಸಿ ಅಂದ ಕೂಡಲೇ ಮ್ಯಾಜಿಕಲ್ ಪವರ್ಸ್ ಇದು ಎಲ್ಲನೂ ಬರುತ್ತೆ. ಈಚ್ ಒನ್ ಈಸ್ ಡೀಟೇಲಿ ಎಕ್ಸ್ಪ್ಲೇನ್ಡ್. ಈಗ ಸದ್ಯಕ್ಕೆ ಸಿನಿಮಾ ಲೆಂತ್ ಬಂದಿರೋದು 235. ಒಂದು ಫ್ಯಾಂಟಸಿ ಸಿನಿಮಾ ಯಾವಾಗಲೂ 245 ಮೇಲೆ ಹೋಗೋದು. ನಂದು ಬಜರಂಗಿ 257 ಇತ್ತು. ಹಾಗೆ ಇದು ತುಂಬ ಗಮನ ಇಟ್ಟು ಇವತ್ತಿಗಿರೋ ಟ್ರೆಂಡಲ್ಲಿ ಜನಕ್ಕೆ ಕೂತ್ಕೊಳ್ಳೋ ಪೇಷನ್ಸ್ ಇಲ್ಲ. ಒಂಚೂರು ಹೆಚ್ಚು ಕಡಿಮೆ ಆಯ್ತು ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮ್ ಸರಪಟ ಪರಂಪರೆ ಬಂದ್ಬಿಟ್ಟು 3 hours ಗೊತ್ತಾಗಲ್ಲ ನಿಮ್ಗೆ ಹಿಂಗೆ ಹೋಗ್ತಾ ಇರುತ್ತೆ ಪಿಕ್ಚರ್. ಬಟ್ ಅದು ಟೈಮ್ ಅಂತ ಅಲ್ಲಿ ಹೇಳಿದ ಕೂಡಲೇ ಏನು ನೋಡ್ರಿ ಹಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಇವ್ರದ್ದು ಅಷ್ಟೇ ಧನುಷ್ 2 hours 40 minutes ಕರ್ಣ. ಸಾಕಷ್ಟು ವಿಷಯ ಇಂಟ್ರೆಸ್ಟಿಂಗ್. ಮಂದಾರ ಹೋಗ್ಬೇಕು 3 hours 10 minutes. ಏನದು ಏನು ಅವ್ರು ಕಟ್ಟೆ ಮಾಡಲ್ಲ ಅಂತ ಕೂತಿದ್ರು ಎಲ್ಲರೂ 10 ನಿಮಿಷ ತೆಗೆದಿಲ್ಲ. ಕಟ್ ಮಾಡೋದಿಲ್ಲ ಇದಿಷ್ಟೇ ನನ್ನ ಸಿನಿಮಾ ಅಷ್ಟೇ. ಅದೇ ಇವಾಗ ಒಂದು ಸ್ವಲ್ಪ ಜನಗಳು 3 hour ಇದೆಯಾ ಅಂತ ತಕ್ಷಣ ದೇ ಹ್ಯಾವ್ ಮೇಡ್ ಇಟ್ ಲೈಕ್ ದಟ್. ಹೌದು. ಏನ್ ಮಾಡಿದೀವಿ ನಾವು ತಪ್ಪು ಮಾಡಿದ್ದು ಏನಂದ್ರೆ ನಾನೇ ಕೇಳ್ತೀನಿ ಎಷ್ಟು ಹೊಡಿದ್ಯಾ ಅಷ್ಟು ಅದು ಆಡೋದೆಲ್ಲ ಇವರೆಲ್ಲ ಮಾಡಿಸಿ ನಮಗೂ ಅದು ಕರೆಕ್ಟ್ ಆಗುತ್ತೆ. ಜನ ಥಿಯೇಟರ್ ಒಳಗಿಂದ ಬರೋಕ್ಕಿಂತ ಮುಂಚೆನೆ ಎಷ್ಟು ನಿಮಿಷ ಇದೆ ಸಿನಿಮಾ ಅಂತ ನೋಡ್ಕೊಂಡ್ ಬರ್ತಾರೆ. ಅಯ್ಯೋ ಇಷ್ಟು ದೊಡ್ಡ ಸಿನಿಮಾನ ಇಷ್ಟು ಚಿಕ್ಕ ಸಿನಿಮಾ ಅದು ನಮ್ಮವರೇ ಮಾಡಬಾರ್ದು. ನಮ್ಮವರೇ ಸಿನಿಮಾ ಮಾಡಿದವ್ರೆ ಲೂಪಲ್ಸ್ ಎಲ್ಲಿದೆ ಯಾಕ್ರಿ ಇಷ್ಟು ದೊಡ್ಡ ಸಿನಿಮಾ ಮಾಡಿದೆ ಅಂತ ಇವರೇ ಮಾತು. ಸಿನಿಮಾ ನಮ್ಮ ಸಿನಿಮಾ ಹಂಗೆ ಅದಕ್ಕೆ ತಮಿಳ್ನೆಲ್ಲ ಯಾತಕ್ಕೆ ಅವ್ರದ್ದು ಅಷ್ಟು ಇದಾಗಿ ಇಡ್ತಾರೆ ಅಂದರೆ ದೇ ವಾಚ್. ಹಂಗೆ ನಮ್ಮ ಆಡಿಯನ್ಸ್ಗೆ ದೇ ವೋಂಟ್ ವಾಚ್ ಅಂತ ದೇ ವಿಲ್ ವಾಚ್. ಎಂಗೇಜಿಂಗ್ ಆಗಿರ್ಬೇಕಷ್ಟೇ. ಎಂಗೇಜಿಂಗ್ ಆಗಿರ್ಬೇಕು. ಅದು ಸಂಪ್ರದಾಯ ತರಬೇಕು ನಾವು. ಅದು ಇಲ್ಲ ಇದು ಇಷ್ಟಲ್ಲೇ ಮಾಡ್ಬೇಕು. ಇಷ್ಟೇ ಏನು ಅದಕ್ಕಂತ 1.5 ಗಂಟೆ ಸುತ್ತಬಿಡೋದಾಗ್ತ. ಅದೇ ತಮಿಳ್ನಾಡು ಕನ್ನಡದಲ್ಲಿ ಏನ್ರಿ ಸಿನಿಮಾ ಮಾಡಿದ್ರೆ 1.5 ಗಂಟೆ ಇನ್ನ ಇವಳ ಪಣ ಕೊಡ್ತಿದ್ರು ಹಂಗೆ ಡೈಲಾಗ್ ಹೇಳೋದು. ಕ್ರೀಮ್ ಹಾಕ್ಬಿಟ್ಟೆಲ್ಲ ಹೇಳಲ್ಲ. ಇದೆ ಜಸ್ಟ್ ಎಕ್ಸ್ಟ್ರೀಮ್ ನಾಟ್ ಕ್ರೀಮ್ ಗೋಸ್ ಫ್ಲೋಯಿಂಗ್. ಈಗ ಒಬ್ಬೊಬ್ಬರ ಪರ್ಸ್ಪೆಕ್ಷನ್ ಈಗ ಇಲ್ಲಿರೋರ್ಗೆ ಎಲ್ಲರಿಗೂ ಇಷ್ಟಪಡಿಸ್ಬೋದು. ಹೌದಾ ಸರ್ ಜೊತೆಲಿರೋ ಮನೇಲಿರೋರಿಗೆ ಇಷ್ಟಪಡಿಸಕ್ಕಾಗಲ್ಲ. ಇವತ್ತು ಈಗ ಅಲ್ಲಿ 1000 ಜನ ಥಿಯೇಟರ್ ಕೂತಿದಾಗ ಹೇಗೆ ಇಷ್ಟಪಡಿಸ್ತೀರ ನೀವು? ಕರೆಕ್ಟಾ? ಫಸ್ಟ್ ಮನೇಲಿರೋರಿಗೆ ಇಷ್ಟಪಡಿಸೋಣ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ. ಮನೆಯಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಕೈಯಲ್ಲಿ ರಿಮೋಟ್ ಇಟ್ಕೊಂಡ್ರೆ ಒಬ್ಬೊಬ್ರು ಅನ್ನೋದೇನೋ ಚಾನಲ್ ಕೇಳ್ತಾರೆ. ಸೊ ಅಲ್ಲೇ ಇದೆ ನಮ್ಗೆ ಆನ್ಸರ್. ಸೊ ದರ್ ಇಸ್ ನೋ 100% ಅಟ್ ಆಲ್.